ರೆಕಾರ್ಡ್ ಆಗ್ತಿದೆಯಾ? ಆಗ್ತಾಯಿದೆ. ಓಕೆ. ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ 100K ಆಯಿತು ನಂದು. ಸೊ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ರೆವೆನ್ಯೂ ಜನ್ರೇಟ್ ಮಾಡಿದ್ದೀನಿ ಇಲ್ಲಿವರೆಗೂ ಅಂತ ನೋಡೋಣ. ಸೊ 100K ಆಗಿದೆ. ಸೊ ಬೇಸಿಕಲಿ Jan 7th ಸ್ಟಾರ್ಟ್ ಮಾಡಿದ್ದು ಈ ವರ್ಷ ಪೋಸ್ಟ್ ಮಾಡೋಕ್ಕೆ ನಾನು. ಆ್ಯಂಡ್ ನವಂಬರ್ ಎಂಡ್ ಅಷ್ಟೊತ್ತಿಗೆ 100K ಹಿಟ್ ಆಯಿತು ನಂದು. ಸೊ ಎಷ್ಟು ರೆವೆನ್ಯೂ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿವರೆಗೂ ಅಂತ ಅಂದರೆ ಶಾಕ್ ಆಗ್ತೀರಾ ಕೇಳಿ. ಲೈಕ್ ಲಿಟ್ರಲಿ ಶಾಕ್ ಆಗ್ತೀರಾ. ಸೋಷಿಯಲ್ ಮೀಡಿಯಾ ಗ್ರೇಟು ಆಯಿತಾ. ₹1 ಮಾಡಿಲ್ಲ ಇಲ್ಲಿವರೆಗೂ. ₹0 ಮಾಡಿರೋದು. ₹1 ಮಾಡಿಲ್ಲ. ಇನ್ಸ್ಟಾಗ್ರಾಮ್ ಪೇ ಮಾಡೋದಿಲ್ಲ. ಏನು ಆ್ಯಡ್ ರೆವೆನ್ಯೂ ಅನ್ನೋದಿಲ್ಲ, ಅದರಲ್ಲಿ ಏನೂ ಇಲ್ಲ. ಬ್ರ್ಯಾಂಡ್ಸ್ ಕೊಲಾಬ್ರೇಟ್ ಮಾಡಬೇಕಷ್ಟೇ. ಆ್ಯಂಡ್ ತುಂಬ ಬ್ರ್ಯಾಂಡ್ಸ್ ರೀಚ್ ಮಾಡಿದರು, ಅಪ್ರೋಚ್ ಮಾಡಿದರು ಕೊಲಾಬ್ರೇಷನ್ಗೆ ಅದಕ್ಕೆ ಅಂತ ಅಂದ್ಬಿಟ್ಟು. 75 to 80% ಬ್ರ್ಯಾಂಡ್ಸ್ ನಾನು ಪರ್ಸ್ನಲಿ ಕನ್ಸ್ಯೂಮ್ ಮಾಡಲ್ಲ. ಅವ್ರು ನನಗೆ ಫ್ರೀಯಾಗಿ ಕೊಟ್ಟರು ನಾನು ಯೂಸ್ ಮಾಡೋದಿಲ್ಲ ಅವ್ರ ಪ್ರಾಡಕ್ಟ್ಸ್ನ. ಸೊ ಅದಕ್ಕೆ ನನಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನಂಗೆ ಮಾಡೋಕ್ಕೆ ಕಂಫರ್ಟೇಬಲ್ ಇರಲಿಲ್ಲ, ನಾನು ಮಾಡಲಿಲ್ಲ. ದುಡ್ಡಿಗೋಸ್ಕರ ಎಲ್ಲ ಮಾಡೋದಿಲ್ಲ. ಸ್ವಲ್ಪ ಎಥಿಕ್ಸ್ ಅನ್ನೋದು ಬರಬೇಕು. ನಾನು ಪರ್ಸ್ನಲಿ ಏನು ಕನ್ಸ್ಯೂಮ್ ಮಾಡ್ತೀನಿ ನಿಮಗೂ ಅದನ್ನೇ ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದುಡ್ಡು ಕೊಡ್ತಿದ್ದಾರೆ ಅಂತ ಏನೇನು ಹೇಳೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ 20% ಬ್ರ್ಯಾಂಡು ಓಕೆ ಇತ್ತು. ಲೈಕ್ ನಾನು ಯೂಸ್ ಮಾಡಿದ್ದೀನಿ, ಅವ್ರ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಏನು ಅಂತಂದರೆ ನಾನು ಐರ್ಲ್ಯಾಂಡಲ್ಲಿ ಇರೋದ್ರಿಂದ ಅವ್ರು ಯಾರೂ ನನಗೆ ಅಲ್ಲಿಗೆ ಪ್ರಾಡಕ್ಟ್ಸ್ ಕಳ್ಸೋದಕ್ಕೆ ಓಕೆ ಇರಲಿಲ್ಲ. ನನ್ನ ಆಡಿಯನ್ಸ್ ಎಲ್ಲ ಇರೋದು ಇಂಡಿಯಾದಲ್ಲಿ ಆ್ಯಂಡ್ ನಾನು ಇರೋದು ಐರ್ಲ್ಯಾಂಡಲ್ಲಿ ನನಗೆ ಯಾರೂ ಅಲ್ಲಿ ಸ್ಪಾನ್ಸರ್ಶಿಪ್ ಮಾಡೋದಿಲ್ಲ. ಯಾಕಂದರೆ ಆಡಿಯನ್ಸ್ ಬೇಸ್ ಇಂಡಿಯಾ. ಆ್ಯಂಡ್ ಇಲ್ಲಿರೋರು ಯಾರು ನನಗೆ ಅಲ್ಲಿಗೆ ಪ್ರಾಡಕ್ಟ್ಸ್ ಕಳ್ಸೋಕ್ಕೆ ಅವ್ರು ಕಂಫರ್ಟೇಬಲ್ ಇಲ್ಲ. ಸೊ ಅದೊಂದು ಪ್ರಾಬ್ಲಮಿಂದ ಲೈಕ್ ಆ ಬ್ರ್ಯಾಂಡ್ಗಳ ಜೊತೆ ಡೀಲ್ಗಳು ಕ್ರ್ಯಾಕ್ ಆಗಲಿಲ್ಲ. ಆ್ಯಂಡ್ ಇನ್ನು ಮಿಕ್ಕಿದ ಬ್ರ್ಯಾಂಡ್ಸ್ ಎಲ್ಲ ಹೆಂಗೆ ಅಂತ ಅಂದರೆ ಕಿತ್ತೋದು ಪ್ರಾಡಕ್ಟ್ಸ್ಗಳು ತೊಗೊಬರ್ತಾರೆ ಆಯಿತಾ. ಈ ಶಿಲಾಜಿತ್ ಮಾರಿ ಅದೊಂದು ಮಾರಿ ಅಂತ ಅಂದ್ಬಿಟ್ಟು ಅದು ಯಾವುದು ನನಗೆ ಫ್ರೀಯಾಗಿ ಕೊಟ್ಟರು ನಾನು ಯೂಸ್ ಮಾಡೋದಿಲ್ಲ, ನಿಮಗೂ ಯಾರಿಗೂ ಹೇಳೋದಿಲ್ಲ ಯೂಸ್ ಮಾಡಿ ಅಂತ ಆಯಿತಾ. ಲೈಕ್ ಜೆನ್ಯೂನಾಗಿ ಅಷ್ಟೊಂದು ಪ್ರಾಡಕ್ಟ್ಸ್ ಬೇಡ. ಲೈಕ್ ಸಪ್ಲಿಮೆಂಟ್ಸ್ ನಿಮಗೆ ತುಂಬ ಬೇಸಿಕ್ ಸಪ್ಲಿಮೆಂಟ್ಸ್ ಯೂಸ್ ಮಾಡಿದ್ರೆ ಸಾಕು. ಲೈಕ್ ಪ್ರೋಟೀನ್, ಕ್ರಿಯೇಟಿನು, ಫಿಶ್ ಆಯಿಲು ಆ್ಯಂಡ್ ವೈಟಮಿನ್ ಡಿ ಡಿಫಿಷಿಯೆಂಟ್ ಇದ್ದೀನಿ. ಸೊ ವೈಟಮಿನ್ ಡಿ ಯೂಸ್ ಮಾಡ್ತೀನಿ. ಒಂದ್ಸತಿ ಬ್ಲಡ್ ರಿಪೋರ್ಟ್ ತೆಗಿಸಿ ನಿಮಗೆ ಗೊತ್ತಾಗುತ್ತೆ ಏನೇನು ಡಿಫಿಷಿಯೆಂಟ್ ಇದ್ದೀರಾ ಅಂತ ಅಂದ್ಬಿಟ್ಟು. ಅದನ್ನು ಫುಲ್ಫಿಲ್ ಮಾಡ್ಕೊಂಡ್ರೆ ಸಾಕಷ್ಟೇ. ಊರಲ್ಲಿರೋ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ತಿಂತಾ ಕೂತಿದ್ರೆ ಲಿಟ್ರಲಿ ವೇಸ್ಟು ಆಯಿತಾ. ಒಂದು ಎಕ್ಸ್ಪೆನ್ಸಿವ್ ಹುಚ್ಚೆ ಹೋಗ್ತಿದ್ದೀರಾ ನೀವು ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ನಿಮ್ಮ ನಾರ್ಮಲ್ ಏನು ದಿನ ಫುಡ್ ತಿಂತೀರಲ್ಲ ಅದೇ ಮೇಯ್ನು. ಸೊ ಇವಾಗ ರೆವೆನ್ಯೂಗೆ ಬಂದರೆ ಯೂಟ್ಯೂಬಲ್ಲಿ ನನ್ನ ಚಾನಲ್ ಇಲ್ಲ, ಇದೆ ಫಸ್ಟ್ ವೀಡಿಯೋ ನನ್ನ ಯೂಟ್ಯೂಬ್ದು ಆಯಿತಾ. ಫಾಲೋ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಮೋಸ್ಟ್ಲಿ ಕನ್ನಡ ಕಾಂಟೆಂಟೇ ಮಾಡ್ತೀನಿ ಯೂಟ್ಯೂಬಲ್ಲಿ. ಆ್ಯಂಡ್ ಇಲ್ಲಿವರೆಗೂ ನಾನು ಏನು ಶಾರ್ಟ್ಸ್ ಆಗ್ತಿದ್ದೆ ಯೂಟ್ಯೂಬಲ್ಲಿ ಲಿಟ್ರಲಿ 400 ಫಾಲೋವರ್ಸ್ ಏನೋ ಅವ್ರು ಅಷ್ಟೇ ನನಗೆ ಆಯಿತಾ. ಏನೇನು ಶಾರ್ಟ್ಸ್ ಆಗ್ತಿದ್ದೆ ಅದೆಲ್ಲ ನಂದು ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅದು. ಸೊ ಅಲ್ಲಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರಲಿಲ್ಲ ಈ ವರ್ಷ. ರೀಸೆಂಟಾಗಿ ನನ್ನ ತಂಗಿ ಫೋರ್ಸ್ ಮಾಡಿಬಿಟ್ಟು ಹಾಕಿಸ್ತಾವಳು ಅಷ್ಟೇ. ಸೊ ಅವೆಲ್ಲ ಹಳೆ ವೀಡಿಯೋಸ್ ಏನೇನಿದಾವೆ ಎಲ್ಲ ಲೈಕ್ ತುಂಬ್ಕೊಂಡಿದೆ ಫೋನಲ್ಲಿ, ಅದನ್ನೇ ಖಾಲಿ ಮಾಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ. ಸೊ ಅದು ಬಿಟ್ಟರೆ ಅದೆಲ್ಲ ಇಂಗ್ಲೀಷಲ್ಲಿದೆ, ಅದನ್ನು ನೋಡಿ ಚೆನ್ನಾಗಿದೆ. ಅದರಲ್ಲೆಲ್ಲ ವ್ಯಾಲ್ಯೂ ಇದೆ, ನಿಮಗೂ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ, ನ್ಯೂಟ್ರಿಷನ್ನು ಅದ್ರ ಬಗ್ಗೆ ಆಯಿತಾ. ಯಾವ ಬ್ರ್ಯಾಂಡು ಪ್ರಮೋಟ್ ಮಾಡಿಲ್ಲ, ಎಂಥದ್ದು ಇಲ್ಲ, ಸ್ಟ್ರೈಟ್ ಪಾಯಿಂಟಿಗೆ ಬರ್ತೀನಿ, ಸ್ಟ್ರೈಟ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ ನೋಡಿ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಕನ್ನಡದಲ್ಲೇ ಕಾಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ಆಯಿತಾ. ಇನ್ಸ್ಟಾಗ್ರಾಮ್ ಅದು ಆಲ್ರೆಡಿ 100K ಸೆಟ್ ಆಗಿರೋದ್ರಿಂದ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಯೂಟ್ಯೂಬಲ್ಲಿ ಕನ್ನಡ ಕಾಂಟೆಂಟು, ರಾ ಕಾಂಟೆಂಟು, ಜಾಸ್ತಿ ಎಡಿಟ್ ಮಾಡೋದಿಲ್ಲ ಆಯಿತಾ. ಅನ್ಫಿಲ್ಟರ್ಡ್ ಕಾಂಟೆಂಟು, ಡೈರೆಕ್ಟಾಗಿ ಏನು ಮಾತಾಡ್ತೀನಿ ನಿಮ್ವರೆಗೂ ಬರುತ್ತಷ್ಟೆ ಆಯಿತಾ. ನಂಗೆ ಹೆಂಗೆ ಅಂತಂದರೆ ನಂಗೆ ಅದು ಇನ್ಸ್ಟಾಗ್ರಾಮ್ ಆಲ್ರೆಡಿ ಮಾಡಿಬಿಟ್ಟು ತುಂಬ ಮೆಕ್ಯಾನಿಕಲ್ ಅನ್ನಿಸ್ತಿದೆ. ಮೆಕ್ಯಾನಿಕಲ್ ಅಂದರೆ ಬೇಸಿಕಲಿ ಏನು ಅಂದರೆ ಲೈಕ್ ಸ್ಕ್ರಿಪ್ಟ್ ಮಾಡೋದು, ಒಂದು ಹುಕ್ ಸೆಟ್ ಮಾಡೋದು, ಅದೇ ಸ್ಕ್ರಿಪ್ಟ್ ತಕ್ಕಂಗೆ ಹೇಳ್ತಾ ಹೋಗೋದು. ಹಿಂಗೆ 30 ಸೆಕೆಂಡ್ ವೀಡಿಯೋ, 1 ನಿಮಿಷ ವೀಡಿಯೋ. 30 ಸೆಕೆಂಡ್ 1 ನಿಮಿಷದಲ್ಲಿ ಎಂಥ ಪರ್ಸ್ನಲ್ ಕನೆಕ್ಷನ್ ಬಿಲ್ಡ್ ಆಗುತ್ತೆ ಆಡಿಯನ್ಸ್ ಜೊತೆ? ಎಂಥದ್ದು ಬಿಲ್ಡ್ ಆಗೋದಿಲ್ಲ. ನನಗೂ ಏನು ಅಷ್ಟೊಂದು ಮಜಾ ಬರೋದಿಲ್ಲ ಅದರಲ್ಲಿ. ನನ್ನ 100K ಆದಾಗ ನನಗೇನು ಅಷ್ಟೊಂದೇನು ಎಕ್ಸೈಟ್ಮೆಂಟ್, ಖುಷಿ ಅನ್ನೋದು ಏನಿರಲಿಲ್ಲ, ನಾರ್ಮಲ್ ಅನ್ನಿಸ್ತಿತ್ತು ತುಂಬ. 10K ಆದಾಗಲೇ ನಾನು ತುಂಬ ಜಾಸ್ತಿ ಖುಷಿ ಪಟ್ಟಿದ್ದೆ ಅನಿಸುತ್ತೆ. ಸೊ 100K ಆದಾಗಲೂ ಅದೇ ಅನ್ನಿಸ್ತಿತ್ತು. ಲೈಕ್ 100K ಬಂದುಬಿಡ್ತು, ಬಟ್ ಕನೆಕ್ಷನೇ ಬಿಲ್ಡ್ ಆಗಲಿಲ್ವಲ್ಲ ಆಡಿಯನ್ಸ್ ಜೊತೆ ಅನ್ನೋದೊಂದು ರಿಗ್ರೆಟ್ ಬಂತು. ಆಮೇಲೆ ಹಾಗೆ ಅನ್ನಿಸ್ತು, ಅದು 1 ಮಿಲಿಯನ್ ಆದ್ರೂ ಒಂಥರ ಮೀನಿಂಗ್ ಕಮ್ಮಿ ಇರುತ್ತೆ ಅದಕ್ಕೆ ಅನ್ನಿಸ್ತು. ಅದೇ ಈ ಚಾನಲ್ನಲ್ಲಿ ನಾನು 1K ಅಥವಾ 1000 ಫಾಲೋವರ್ಸ್ ಇಲ್ಲ 10,000 ಫಾಲೋವರ್ಸ್ ಮಾಡಿದ್ರು ನನಗೆ 100Kಗಿಂತ ಜಾಸ್ತಿ ಖುಷಿ ಆಗುತ್ತೆ ಅನ್ನೋ ಫೀಲಿಂಗ್ ಬರ್ತಿದೆ ಇವಾಗ. ಏನಕ್ಕೆ ಅಂತಂದರೆ ಅದೊಂದು ಪರ್ಸ್ನಲ್ ಕನೆಕ್ಷನ್ ಇರುತ್ತೆ. ನಾನು ನಿಮ್ಮ ಜೊತೆ ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ ಅನಿಸ್ತಿದೆ. ನಂಗೆ ತುಂಬ ಎಡಿಟ್ ಮಾಡೋಕ್ಕೆ ಫಿಲ್ಟರ್ ಮಾಡೋಕ್ಕೆಲ್ಲ ಇಷ್ಟ ಇಲ್ಲ. ನನ್ನ ವರ್ಡ್ಸ್ನ ಏನಿದೆ ಅದನ್ನು ಡೈರೆಕ್ಟಾಗಿ ಹೇಳಬೇಕು ಅಂತ ಅನಿಸುತ್ತೆ. ಕ್ಯಾಮ್ರಾ ಓಪನ್ ಮಾಡಬೇಕು, ಮಾತಾಡಬೇಕು ಅಂತ ಅನ್ನಿಸ್ತಿದೆ ಅಷ್ಟೇ. ಅದಕ್ಕೆ ಮಾಡ್ತಿದ್ದೀನಿ. ಕಂಪ್ಲೀಟಾಗಿ ಕನ್ನಡದಲ್ಲೇ ಮಾಡ್ಬೇಕಂತಿದ್ದೀನಿ ಯೂಟ್ಯೂಬ್ನ. ಇನ್ನು ಸ್ವಲ್ಪ ವೀಡಿಯೋಸ್ ಅದಿದ್ದಾವೆ, ಖಾಲಿ ಮಾಡ್ತೀನಿ, ಶಾರ್ಟ್ಸ್ ಹಾಕ್ಬಿಟ್ಟು ಆಯಿತಾ. ಇಂಗ್ಲೀಷಲ್ಲಿದೆ, ಅದು ಇಗ್ನೋರ್ ಮಾಡಿದ್ರೆ ಇಗ್ನೋರ್ ಮಾಡಿ ಮುಂಚೆನೇ ನೋಡಿದರೆ. ಇನ್ ಕೇಸ್ ಏನಾರು ನೋಡಿಲ್ಲ ಅಂತಂದರೆ ನೋಡಿ, ನಿಮ್ಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅದರಲ್ಲೂ. ಹೆಂಗೆ ತಿನ್ನಬೇಕು, ಒಂದು ಒಳ್ಳೆ ಬಾಡಿ ಮೇಂಟೈನ್ ಮಾಡೋಕ್ಕೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದರಲ್ಲಿ ಆಯಿತಾ. ಅದನ್ನು ನೋಡಿ ಇನ್ನೊಂದು ಸ್ವಲ್ಪ ವೀಡಿಯೋಸ್ ಇದ್ದಾವೆ, ಅದನ್ನೆಲ್ಲ ಖಾಲಿ ಮಾಡ್ತೀನಿ ಹಾಕ್ಬಿಟ್ಟು. ಬಟ್ ಏನೇ ಹೊಸ ವೀಡಿಯೋಸ್ ಬಂದ್ರೂ ಇದೊಂದೇ ಚಾನಲಲ್ಲಿ ಯೂಟ್ಯೂಬಲ್ಲಿ
ಈ ಚಾನಲಲ್ಲಿ ಕನ್ನಡ ಕಾಂಟೆಂಟೇ ಮಾಡ್ತೀನಿ, ಕಂಪ್ಲೀಟಾಗಿ ಲಾಂಗ್ ಫಾರ್ಮ್ ಮಾಡಬೇಕಂತಿದ್ದೀನಿ. 5 to 10 minutes ವಿಡಿಯೋ. ತುಂಬ ಗೊತ್ತಿಲ್ಲ, ಲೈಕ್ ಫ್ಲೋ ಮೇಲೆ ಬಿಡ್ತೀನಿ, ಅದೆಷ್ಟು ನಿಮಿಷ ಆಗುತ್ತೆ ಅಂತ. ನನಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಇಷ್ಟೇ ನಿಮಿಷ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲದನ್ನು ಕಟ್ ಮಾಡಿಬಿಟ್ಟು ನಿಮಗೆ ತೋರ್ಸೋಕ್ಕೆ, ಆಯಿತಾ. ಏನು ಕೆಲವು ಟೈಮ್ ಫ್ಲೋ ಇರುತ್ತೆ, ಒಳ್ಳೆ ಫ್ಲೋ ಇರುತ್ತೆ, ಕೂತ್ಕೊಂಡು ನೋಡಿ ಮಜಾ ಮಾಡಿ, ಆಯಿತಾ. ಇಲ್ಲ ಅಟ್ಲೀಸ್ಟ್ ಕಿವಿಗೆ ಹಾಕೊಂಬಿಟ್ಟು ಬಿಡಿ, ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಅನಿಸುತ್ತೆ. ನಿಮ್ಗೇನಾದ್ರು ನನ್ನ ಜೊತೆ ಮಾತಾಡಬೇಕು ಅನ್ಸಿದ್ರೆ ಕಾಮೆಂಟ್ ಮಾಡಿ. ಆದಷ್ಟು ಕಾಮೆಂಟಿಗೆ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೀಸೆಂಟಾಗಿ ಕಾಮೆಂಟ್ ಮಾಡಿ, ನನ್ನ ಮಕ್ಕಳ ಇಲ್ಲಾಂದ್ರೆ ಒದೆ ತಿಂತೀರಾ, ಆಯಿತಾ. ಇಲ್ಲ ಇನ್ಸ್ಟಾಗ್ರಾಮಿಗೆ ಬನ್ನಿ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಆಯಿತಾ. ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೀಸೆಂಟಾಗಿ DM ಮಾಡಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಆಯಿತಾ. ಬರೀ ಹಾಯ್, ಆಯಿತಾ, ಲುಕ್ಕಿಂಗ್ ಗುಡ್ ಇದೆಲ್ಲ ಕಳಿಸಿದ್ರೆ ನಾನು ರಿಪ್ಲೈ ಮಾಡೋದಿಲ್ಲ, ಆಯಿತಾ. ಏನಾದ್ರು ಒಂದು ಒಳ್ಳೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬೇಕಂದ್ರೆ ಹಾಯಿಂದ ಸ್ಟಾರ್ಟ್ ಮಾಡಿಬಿಡಿ. ಅದು ಏನು ಹೇಳೋದಿದೆ ಅದರಿಂದನೇ ಸ್ಟಾರ್ಟ್ ಮಾಡಿ, ಆಯಿತಾ. ಅಟ್ಲೀಸ್ಟ್ ನಾನು ಓದಿದಾಗ ನಂಗೆ ಇಷ್ಟ ಆಯಿತು ಅಂದರೆ ನಾನು ರಿಪ್ಲೈ ಮಾಡ್ತೀನಿ ನಿಮಗೆ. ಬರೀ ಹಾಯಿಗೆಲ್ಲ ಯಾವ ನನ್ನ ಮಗ ರಿಪ್ಲೈ ಮಾಡ್ತಾನೆ. ನೋಡೋಣ ನೆಕ್ಸ್ಟ್ ಇಯರ್ ಟಾರ್ಗೆಟ್ ಏನು ಅಂತ ಅಂದರೆ ಸ್ವಲ್ಪ ಹೆಂಗಾದ್ರೂ ಮಾಡಿ ದುಡ್ಡು ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅನ್ನೋದಿದೆ. ಸೊ ಯೂಟ್ಯೂಬ್ ಆ್ಯಡ್ ರೆವೆನ್ಯೂ ಎಲ್ಲ ಪೇ ಮಾಡುತ್ತೆ. ಸೊ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು. ಇನ್ಸ್ಟಾಗ್ರಾಮಲ್ಲಿ ಗೊತ್ತಿಲ್ಲ, ಬ್ರ್ಯಾಂಡ್ ಡೀಲ್ಸು ಯಾವುದೂ ಬಂದಿಲ್ಲ, ಯಾವುದೂ ಬರೋ ಥರನೂ ಕಾಣಿಸ್ತಿಲ್ಲ. ಪರವಾಗಿಲ್ಲ, ನನ್ನ ಹತ್ರ ಜಾಬ್ ಇದೆ, ಒಳ್ಳೆ ಜಾಬ್ ಇದೆ, ಒಳ್ಳೆ ಪೇ ಮಾಡ್ತಾರೆ. ಸೊ ಅದೇ ಫಂಡಿಂಗ್ ಮಾಡ್ತಿರೋದು. ಐರ್ಲ್ಯಾಂಡಲ್ಲಿ ಇದ್ದೀನಿ, ಚಿಲ್ಲಿದೆ ಲೈಫು. ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ವಲ್ಪ ನೆಕ್ಸ್ಟ್ ಇಯರ್ ಟಾರ್ಗೆಟ್ ಏನು ಅಂತ ಅಂದರೆ ಕಟ್ ಮಾಡಬೇಕು. ಬಲ್ಕಿಂಗ್ ಮುಗೀತು ನಂದು ಆಲ್ಮೋಸ್ಟು ಈ ಮಂತ್ ಎಂಡಲ್ಲಿ, ಡಿಸೆಂಬರು. ಸೊ ಜಾನ್ವರಿಯಿಂದ ಕಟ್ಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಕಟ್ಟಿಂಗ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನೇನು ತಿಂತೀನಿ, ವರ್ಕೌಟ್ ಹೆಂಗಿರುತ್ತೆ, ಎಷ್ಟು ವೆಯ್ಟ್ ಲೂಸ್ ಆಗಿದೆ, ಎವ್ರಿ ವೀಕ್ಲಿ ಅಪ್ಡೇಟ್ ಎಲ್ಲ ಕೊಡ್ತೀನಿ, ಆಯಿತಾ. ನಿಮಗೂ ರೆಫರೆನ್ಸಿಗೆ ಈಸಿ ಆಗುತ್ತೆ, ನೀವು ಮಾಡಿದ್ರೆ ಮಾಡಿ. ಜೊತೆಗೆ ಲೈಕ್ ಮಾನಿಟೈಸೇಷನ್ ಮಾಡಬೇಕು ಅಂತ ಇದೆ. ನನ್ನ ಮಾನಿಟೈಸೇಷನ್ ಆನ್ ಆಗಿಲ್ಲ ಯೂಟ್ಯೂಬಲ್ಲಿ. ನಾನು ಫಾಲೋವರ್ಸ್ ಅವರೇನೋ ಅಷ್ಟೇ, ಆಯಿತಾ. ತೋರಿಸ್ತೀನಿ ತಡೀರಿ. ಅದಕ್ಕೆ ಕೆಲವು ರೂಲ್ಸ್ ಇದ್ದಾವೆ. ಅಂದರೆ ಹೆಂಗೆ ಅಂದರೆ ನೀವು ಮಿನಿಮಮ್ ಇಷ್ಟು ಜನ ಫಾಲೋವರ್ಸ್ ಇರಬೇಕು, ಇಷ್ಟು ವ್ಯೂಸ್ ಬಂದಿರಬೇಕು, ಇಷ್ಟು ಅವರ್ ನೋಡಿರಬೇಕು, ಅವೆಲ್ಲ ಏನೇನೋ ಇದೆ. ನಂಗೆ ಇನ್ನೂ ಅರ್ಥ ಆಗ್ತಿಲ್ಲ, ಎಲ್ಲ ಫಿಗರ್ ಔಟ್ ಮಾಡ್ತಾ ಇದ್ದೀನಿ. ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲೆಲ್ಲಿ ಪ್ರೋಗ್ರೆಸ್ ಬಂದಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇವಾಗ ಕಾಣಿಸ್ತಿದೆ. ಸೊ ಬೇಸಿಕಲಿ ನಿಮಗೆ ಹೇಗೆ ಅಂದರೆ 500 ಫಾಲೋವರ್ಸ್ ಆಗಿರಬೇಕು. 500 ಆಗಿಲ್ಲ ನಂದು ಇನ್ನೂ, ಆಯಿತಾ. 3 ವೀಡಿಯೋ ಅಪ್ಲೋಡ್ ಮಾಡಿರಬೇಕು, ಅದಾಗಿದೆ, ರೀಲ್ಸ್ ಆಗಿರೋದು. ಆ್ಯಂಡ್ 3000 ವಾಚ್ ಅವರ್ಸ್ ಇರಬೇಕು. ನನ್ನ 3000 0 ಇದೆ ನಂದು, ಆಯಿತಾ. 3 million ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ಇನ್ ವ್ಯೂಸ್ ಇರಬೇಕು. 150Kನೂ ಇಲ್ಲ ನಂದು, ಆಯಿತಾ. ಆ್ಯಂಡ್ ಇದು ರೆವೆನ್ಯೂ ಜನ್ರೇಟ್ ಆಗಲ್ಲ ಇದರಲ್ಲಿ. ಇದು ಬರೀ ಸೂಪರ್ಸು, ಶಾಪಿಂಗು. ಈಗ ಸೂಪರ್ಸ್ ಅಂದರೆ ಆ್ಯಂಡ್ ಮೆಂಬರ್ಶಿಪ್ ಅಂದರೆ ಯಾರಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ನಂದು ಇದರಲ್ಲಿ, ಇಲ್ಲ ಯಾರಾದರೂ ಸೂಪರ್ ಚಾಟ್ ಕಳಿಸಿದ್ರೆ ನನಗೆ, ಇಲ್ಲ ನನ್ನ ಶಾಪಿಂಗ್ ಲಿಂಕ್ ಇದು ಕ್ಲಿಕ್ ಮಾಡಿ ಬೈ ಮಾಡಿದ್ರೆ ಕಮಿಷನ್ನು. ಇದು ಆ್ಯಡ್ ರೆವೆನ್ಯೂಗಲ್ಲ. ಆ್ಯಡ್ ರೆವೆನ್ಯೂಗೆ ಇನ್ನೂ ಕೆಳಗಡೆ 1000 ಫಾಲೋವರ್ಸ್ ಇರಬೇಕು, 4000 ಅವರ್ಸ್ ವ್ಯೂ ಮಾಡಿರಬೇಕು, ಇಲ್ಲ ಅಂದರೆ 10 million ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ಸ್ ವ್ಯೂಸ್ ಆಗಬೇಕು. ಹತ್ರನೂ ಇಲ್ಲ ನಾನು, ಆಯಿತಾ. ಇದಾದಾಗ ಏನಾಗುತ್ತೆ ಅಂತ ಅಂದರೆ ಆ್ಯಡ್ ರೆವೆನ್ಯೂ, ಆಯಿತಾ. ಆಮೇಲೆ ಶಾರ್ಟ್ಸ್ ಇನ್ ಫೀಡ್ ಆ್ಯಡು, ಇದ್ರ ದುಡ್ಡುಗಳು ಬರೋಕ್ಕೆ ಶುರು ಆಗುತ್ತೆ. ಸ್ವಲ್ಪ ಗೊತ್ತಿಲ್ಲ ಇನ್ನು ಏನೇನಿದೆ ಅಂತ, ನೋಡಬೇಕು. ನಾನು ಫಿಗರ್ ಔಟ್ ಮಾಡ್ತಿದ್ದೀನಿ. ಬಟ್ ಇದರಲ್ಲಿ ಏನು ಜಾಸ್ತಿ ದುಡ್ಡು ಬರೋದಿಲ್ಲ, ಕಮ್ಮಿನೇ ಇದೆ. ಇದರಲ್ಲಿ ಏನು ಅಂದರೆ ಆಡಿಯನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಆಡಿಯನ್ಸ್ ಏನಾದರೂ ಇಂಡಿಯಾದಿಂದ ಇದ್ದರೆ ಕಮ್ಮಿ ರೆವೆನ್ಯೂ ಅಂತ ಇರುತ್ತೆ. ಆಡಿಯನ್ಸ್ ಇಂಟರ್ನ್ಯಾಷನಲ್ ಇದ್ದರೆ ಜಾಸ್ತಿ ಇರುತ್ತೆ. ಯಾಕಂದರೆ ಅಲ್ಲಿ ಅಡ್ವರ್ಟೈಸರ್ಸ್ ಜಾಸ್ತಿ ದುಡ್ಡು ಕೊಡ್ತಾರೆ ಯೂಟ್ಯೂಬ್ಗೆ ಅಂತ. ನನಗೆ ಮ್ಯಾಟರ್ ಆಗೋದಿಲ್ಲ. ಹಾಗೇನಾದ್ರು ಇತ್ತು ಅಂತಂದರೆ ಇಂಗ್ಲೀಷಲ್ಲೇ ಕಾಂಟೆಂಟ್ ಮಾಡ್ತಿದ್ದೆ. ನನಗೆ ಇಂಗ್ಲೀಷ್ ತುಂಬ ಮೆಕ್ಯಾನಿಕಲ್ ಅನ್ನಿಸ್ತಿದೆ. ನಂಗೆ ಪರ್ಸ್ನಲ್ ಟಚ್ ಕೊಡ್ತಿಲ್ಲ ಅದು. ಹುಟ್ಟಿ ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲೇ, ಮಾತಾಡೋದು ಕನ್ನಡನೇ. ಚಿಕ್ಕ ವಯಸ್ಸಿಂದನೂ ಕನ್ನಡನೇ ಜಾಸ್ತಿ ಮಾತಾಡೋದು. ಸೊ ಕನ್ನಡದಲ್ಲೇ ಜಾಸ್ತಿ ಕಂಫರ್ಟೇಬಲ್, ಅದೇ ಜಾಸ್ತಿ ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನಿಸ್ತಿದೆ. ಸೊ ಕನ್ನಡದಲ್ಲೇ ಮಾಡ್ತೀನಿ. ಹೇಳಿದ್ನಲ್ಲ ಸ್ಟಾರ್ಟಿಂಗೆ, ದುಡ್ಡು ಜಾಸ್ತಿ ಮ್ಯಾಟ್ರ್ ಆಗೋಲ್ಲ. ಎಥಿಕ್ಸು ಮತ್ತು ನಮ್ಮ ಪರ್ಸ್ನಲ್ ಥಿಂಗ್ ಏನಿರುತ್ತೆ ಅದನ್ನು ಸ್ಯಾಟಿಸ್ಫೈ ಮಾಡ್ಕೋಬೇಕಷ್ಟೆ. ಅಷ್ಟೇ, ಇನ್ನೇನಿಲ್ಲ. ನೋಡೋಣ. ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಇನ್ಸ್ಟಾಗ್ರಾಮಲ್ಲೂ ಮಾಡಿ. ಮೆಜಾರಿಟಿ ಕನ್ನಡ ಕಾಂಟೆಂಟ್, ಮೆಜಾರಿಟಿ ಏನು ಫುಲ್ ಕನ್ನಡ ಕಾಂಟೆಂಟೇ ಹಾಕ್ತೀನಿ. ಸ್ವಲ್ಪ ಇಂಗ್ಲೀಷ್ ರೀಲ್ಸ್ ಇದೆ, ಶಾರ್ಟ್ಸ್ ಇದ್ದಾವೆ, ಅದೊಂದು ಖಾಲಿ ಮಾಡ್ತೀನಿ. ಇಗ್ನೋರ್ ಮಾಡಿದ್ರೆ ಮಾಡಿ, ನೋಡಿದ್ರೆ ನೋಡಿ, ನಿಮಗೂ ಇನ್ಫಾರ್ಮೇಷನ್ ಸಿಗುತ್ತೆ. ಸಖತ್ತಾಗಿದೆ ರೀಲ್ಸ್ ನಂದೆಲ್ಲದೂ. ತುಂಬ ಎಫರ್ಟ್ ಹಾಕ್ತೀನಿ ನನ್ನ ರೀಲ್ಸ್ಗೆ. ಈ ವಿಡಿಯೋಗೆ ನಾನು ಎಫರ್ಟ್ ಅನ್ನೋದಕ್ಕಿಂತ ಜಾಸ್ತಿ ನಾನು ತುಂಬ ಮನಸ್ಸಿಂದ ಮಾತಾಡಬೇಕು ಅಂತಲೇ ಶುರು ಮಾಡಿರೋದು ಈ ಚಾನಲ್ನ. ಸೊ ನೋಡೋಣ, ಸಪೋರ್ಟ್ ಮಾಡಿ, ನೋಡೋಣ ಏನಾಗುತ್ತೆ ಅಂತ.